ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬ್ರೆಡ್ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಆರ್ಟ್ ವರ್ಕ್ ಮಾಡಿರೋದು ನಮ್ಮ ಅಣ್ಣ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟು ಬಾಳೆಕಾಯಿನ ಸ್ಲೈಸಸ್ ಥರ ಕಟ್ ಮಾಡಿ ಅದಕ್ಕೆ ಖಾರ ಮತ್ತು ಉಪ್ಪು ಹಾಕಿ ಹಚ್ಚಿ ನೆನೆಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸೋಡಾ, ಅಡುಗೆ ಸೋಡಾ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಣ, ಇಲ್ಲಾಂದರೆ ತುಂಬ ತೆಳ್ಳಗಾಗೋಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಬ್ಯಾಟರ್ ರೆಡಿಯಾಗಿದೆ. ಇವಾಗ ಒಂದು ಪ್ಲೇಟಿಗೆ ಬ್ರೆಡ್ ಇಟ್ಕೊಂಡು ಅದನ್ನು ಅರ್ಧ ಪೀಸಾಗಿ ಕಟ್ ಮಾಡೋಣ. ಅದ್ರ ಮೇಲೆ ನಾವು ಬಾಳೆಕಾಯಿ ಸ್ಲೈಸ್ ಇತ್ತಲ್ಲ ಅದನ್ನು ಒಂದು ಸೈಡಲ್ಲಿ ಇಕ್ಕಿ ಇನ್ನೊಂದನ್ನು ಅದ್ರ ಮೇಲೆ ಮುಚ್ಚೋಣ. ಅದು ನೀಟಾಗಿ ಮಿಕ್ಸ್ ಆಗೋ ಥರ ಅಮ್ಕೋಣ. ಚೆನ್ನಾಗಿ ಪ್ರೆಸ್ ಮಾಡೋಣ. ಎಲ್ಲ ಸೈಡ್ಸು ಅಂಟಿದೆಯಾ ಅಂತ ನೋಡಬೇಕು. ನೋಡಿ, ನೀಟಾಗಿದೆ. ಇವಾಗ ಆ ಬ್ಯಾಟರ್ ಒಳಗಡೆ ಅದ್ದೋಣ. ಆ ಬ್ಯಾಟರ್ ನೀಟಾಗಿ ಬ್ರೆಡ್ಗೆ ಎಲ್ಲ ಮೆತ್ಕೊಳ್ಳಿ. ಇವಾಗ ನಾವು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಅದಕ್ಕೆ ಒಂಚೂರು ಕರಿಬೇವನ್ನ ಹಾಕೋಣ. ಆಮೇಲೆ ಅದ್ರ ಮೇಲೆ ಶಾವಿಗೆನ ಹಾಕೋಣ, ಡ್ರೈ ಶಾವಿಗೆ. ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಬ್ರೆಡ್ ಇತ್ತಲ್ಲ ಬ್ಯಾಟರ್ ಹಾಕ್ಕೊಂಡಿರೋದು ಅದನ್ನು ಈರುಳ್ಳಿ ಎಲ್ಲ ಅದ್ರ ಮೇಲೆ ಮೆತ್ತೋಣ. ನೀಟಾಗಿ ಎಲ್ಲ ಸೈಡ್ಸಲ್ಲೂ ಮೆತ್ತೋಣ. ನೀಟಾಗಿ ಎಲ್ಲ ಸೈಡ್ಸು ಈರುಳ್ಳಿ ಕರಿಬೇವೆಲ್ಲ ಮೆತ್ಕೊಂಡಿರಬೇಕು. ಇವಾಗ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವು ಬ್ರೆಡ್ಡಿಂದು ಮಾಡ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕೋಣ. ಸಣ್ಣುರಿಲೇ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಲಿ. ಉರಿ ಕಮ್ಮಿ ಇರಬೇಕು, ಇಲ್ಲಾಂದರೆ ಈರುಳ್ಳಿ ಎಲ್ಲ ಸೀದೋಗುತ್ತೆ. ಒಳಗಡೆ ಇರೋ ಬಾಳೆಕಾಯಿ ಕೂಡ ಬೇಯಬೇಕಲ್ವ, ಅದಕ್ಕೆ ಅದು ಬೇಯೋ ತನಕ ಬಿಡೋಣ. ಇನ್ನೊಂದು ಕಡೆನೂ ರೋಸ್ಟ್ ಮಾಡ್ಕೊಳ್ಳಿ, ತಿರುಗಿಸಿ. ಎರಡು ಕಡೆಯೂ ರೋಸ್ಟ್ ಆದಮೇಲೆ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೋಣ. ರುಚಿ ಮಾತ್ರ ಸೂಪರಾಗಿ, ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ ಸಖತ್ತಾಗಿದೆ. ಈ ರೀತಿ ಯೂನಿಕ್ ರೆಸಿಪಿಗಳು ಬೇಕಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಹೇಗಿದೆ ಅಂತ ನೀವು ಮನೇಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.